ಪಟಾಕಿ ಯಾರ್ದಾಗಿರ್ಲಿ ಅಂಟ್ಸೋರ್ ನಾವೇ ಆಗಿರ್ಬೇಕು. ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ನಾವು ನಮ್ಮ ಹುಡುಗರೆಲ್ಲ ಇವತ್ತು ಈಜು ಹೊಡಿಯಕ್ಕೆ ಹೋಯ್ತಾ ಇದೀವಿ. ಈಜು ಹೊಡಿಯೋಕ್ಕೆ ಎಲ್ಲಿಗೆ ಹೋಯ್ತಾ ಇದ್ದವು, ಯಾರ್ಯಾರು ಹೋಯ್ತಾ ಇದ್ದವು, ಇದನ್ನೆಲ್ಲ ನಿಮಗೆ ಸಂಪೂರ್ಣವಾಗಿ ನಾನು ಹೇಳ್ತೀನಿ. ಇವಾಗ ನಮ್ಮ ಜೊತೆ ಈಜು ಹೊಡಿಯೋದಕ್ಕೆ ಮೊದಲನೇ ವ್ಯಕ್ತಿ ಬರ್ತಾ ಇರೋರು. ಈಜು ಹೊಡಿಯಕ್ಕೆ ಬಂದ್ಯಪ್ಪ? ಬರಲ್ವೇ? ಈ ಹುಡುಗ ಬತ್ತಲ್ಲ. ಇವನ ಹೆಸರು ಕರಿಯಾ ಅಂತೇಳಿ. ನನ್ನ ಹೆಸರು ದಿನೇಶ್ ಕುಮಾರ್ ವೆಂಕಟೇಶ್ ಅಂತೇಳಿ. ಇವ್ರ ಹೆಸರು ದೀಕ್ಷಿತ್ ಅವರು ಈಜು ಹೊಡಿಯಕ್ಕೆ ಹೋಗ್ತಿದೀವಲ್ಲ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬನ್ನಿ, ನಾವು ಬರ್ತೀವಿ. ನೀವು ಬರ್ತೀವಿ. ಹಾಂ, ರಾಜೇಶ್ ಅವರೇ ಈಜು ಹೊಡಿಯಕ್ಕೆ ಬರ್ತೀರಾ? ಬರಲ್ಲ. ಜೀವನ್ ಅವರೇ ನೀವು ಬರ್ತೀರಾ ಈಜು ಹೊಡಿಯೋದಕ್ಕೆ? ಬರ್ತಾ ಇದ್ದೀರಾ. ಮನು ಅವರೇ ನೀವು ಬರ್ತಾ ಇದ್ದಾರೆ. ಇವರು ಹರ್ಷಿತ್ ಅವರೇ? ಹರ್ಷಿತ್ ಅವ್ರು ಬರ್ತಾ ಇಲ್ಲ. ಖುಷಿ ಅವ್ರು ನೀವು ಬರ್ತಾ ಇದಾರೆ. ನೋಡಿ, ಇಷ್ಟು ಜನ ಕೂಡ ನಾವು ಇದೇ ಟ್ರ್ಯಾಕ್ಟರ್ ಹೋಯ್ತಾ ಇದೀವಿ. ಪಿ ಅವ್ರು ಈಜು ಹೊಡಿಯಕ್ಕೆ ಬರ್ತಾ ಇದ್ದೀರಾ? ಪಿ ಅವರೇ ನೀವು ಈಜು ಹೊಡಿಯಕ್ಕೆ ಬರ್ತೀರಾ? ಈಜು ಹೊಡಿಯೋದಕ್ಕೆ ಹೇಳಿ. ಅಯ್ಯೋ ಇನ್ನೇನಿಲ್ಲ. ಇವಾಗ ಏನ್ರಲ್ಲಿ ಓದವ ಅಂತ ಯೋಚನೆ ಮಾಡ್ತೀರಿ. ಯಾಕೋ ಟ್ರ್ಯಾಕ್ಟರ್ ತೆಗಿಯೋ ಕಾಣ್ತಾ ಇಲ್ಲ. ಸೊ ಹಾಗಾಗಿ ನಾವು ಬೈಕು ಎಲ್ಲ ಹೋದವ, ನಡ್ಕೊಂಡು ಹೋದವ. ಬೇಗ ಕಾತುರಿಂದ ಕಾಯ್ತಾ ಇರಿ. ನೋಡಿ, ನೀವು ನೋಡ್ತಾ ಇರಂಗೆ ಅಲ್ಲಿ ಸ್ನಾನ ಮಾಡತ್ತವ ಆದ್ಮೇಲೆ ಚಡಿ ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಬಿಳಿ ಟವಲ್ ಎತ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಉದಯ ಮೂವಿಸ್ ಬಂದಿದ್ದೀವಿ. ಹೇಳಿ ಮಗ, ಬಂದ್ಯಪ್ಪ ಈಜು ಹೊಡಿಯಕ್ಕೆ ಬಂದ್ಯಾ? ಯಾಕೆ ಬರಲ್ಲ? ನಿಮ್ಮ ಅಪ್ಪ ಬಿಡಲ್ವಾ? ನಿಮ್ಮ ಡ್ಯಾಡಿ ಯೋಗೇಶ್ ಮಾಮ ತಾನೆ? ಯೋಗೇಶ್ ಮಾಮ ನಿನ್ನ ಮಗನ ಈಜು ಹೊಡಿಯಕ್ಕೆ ಕರ್ಕೊಂಡು ಹೋಯ್ತೀವಿ ಮಾಮ. ಹೂ ಅಂದೈತೆ, ಬಾ ಹೋಗೋಣ. ಬರಪ್ಪ. ಬನ್ನಿ ಬ್ರೋ, ಹೋಗೋಣ. ನಿಮ್ಮಪ್ಪ ಹೂ ಅಂದೈತೆ, ಬನ್ನಿ ಹೋಗೋಣ. ಬನ್ನಿ. ಅಯ್ಯೋ, ಬಾಲ್ ತೀರ್ಸ್ಬಿಟ್ಟ. ಇವನೇ ಬಾಲ್ ತೀರ್ಸಿರೋ ನನ್ನ ಪಾಪ ಇದ್ದ. ಇವಾಗ ಬನ್ನಿ, ಎಲ್ಗೂ ಹೋಯ್ತದೆ ಅಂತ ತೋರಿಸ್ಕೊಟ್ಟಲು. ನೋಡಿ, ಇವಾಗ ಗಾಡಿ ಓಡಿಸ್ತಾ ಇದಾರೆ. ಮೂರ್ ಜನ ಹೋಯ್ತವ್ರೆ. ಪೊಲೀಸರ ಕೈಲಿ ಇವ್ರಿಗೆ ದಂಡ ಹಾಕಿಸ್ಬೇಕು ದಯವಿಟ್ಟು. ಇವಾಗ ನಾವಿಬ್ರು ಕೂಡ ಒಂದು ಗಾಡಿನ ಎತ್ಕೊಂಡು ಹೋಯ್ತೀವಿ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಪಿಯ? ನಮ್ಗೆ ಈಜು ಹೊಡಿಯಕ್ಕೆ ಬರಲ್ಲ, ಆದ್ರೆ ನೋಡಕ್ ಹೋಯ್ತಾ ಇದೀವಿ. ಆಮೇಲೆ ನಮ್ಮ ಮಾಸ್ಟರ್ದು ಇದಾರೆ ಬೀಳ್ಕೊಡುಗೆ ಸಮಾರಂಭ. ತೋರಿಸಿ ಅಲ್ಲೇ ನೋಡಿ. ನೋಡಿ, ಯಾವ ಈ ತರ ಮಾಡಲ್ಲ. ನಮ್ಮೂರು ಅಂದ್ರೆ ಗೊತ್ತು. ಇವನು ನಮ್ಮ ಪವನ್ ಅಂತೇಳಿ. ಪವನ್ ಅವ್ರೆ, ಇವನು ಈಜು ಹೊಡಿಯಕ್ಕೆ ಬರತ್ತಲ್ಲ. ಅಯ್ಯೋ ಆಳ್ ಬಸ್ತಿದೆ, ಬಿದ್ಗಿದೋಗ್ಬಿಡಿ ಕದೋ. ಇವಾಗ ಆಡ್ ಬರ್ತದೆ, ಹಾಕಿದ್ರೆ ಕಾಪರೇಟ್ ಬೀಳ್ತದೆ. ಹಿರಿಯ ಮೇಲೆ ಆಡ್ತೀನಿ. ಇವಾಗ ಎಲ್ಲಿಗೆ ಬಂದಿದೀವಪ್ಪ ಅಂತಂದ್ರೆ, ಇದು ನೋಡ್ತಾ ಇದೀರಲ್ಲ ದೊಡ್ಡಕವ್ಲೆ. ನಮ್ಮೂರು ಹೊಸ್ಕಾವಿ ಅಶ್ನಿಂಗೆರೆ ಮಧ್ಯೆ ಇರೋ ದೊಡ್ಡಕವ್ಲೆ. ಇಲ್ಲಿ ನೋಡಿ, ಸಮುದ್ರ ಇದಾಗದೆ. ಸಮುದ್ರ ಇಲ್ಲಿ ನೋಡಿ, ಸಮುದ್ರದೊಳಗೆ ಈಜಾಡೋದು ಕೂಡ ಪಿಸ್ತಾರೆ. ಈಗ ಹೋಗ್ಬಿಟ್ಟು ಪಿಸ್ಸ ಹಿಡ್ಕೊ ಬರ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಮೊಸ್ಲೆ ಹಿಡಿಯಕ್ಕೆ ಹೋಯ್ತಾ ಇದಾರೆ ಇವರು. ಮೊಸ್ಲೆ ಅವರು ಅಲ್ಲಿ ನಿಂತಿರೋರು ಏಡಿ ಕೈ ಹಿಡ್ಕೊ ಬರ್ತಾರೆ. ಒಬ್ಬ ರಾಕೆಟು. ಒಬ್ಬ ಏನ್ ಗುರು ಇದು, ಅಲ್ಲಿ ಸೂಪರ್ ಆಗಿ ಎಗರಿದ್ದಾರೆ. ಈಗ ನೀವ್ ಎಗ್ರಿ. ಎಗ್ರಿ ಬೇಗ ಮೊಸ್ಲೆ ಹಿಡಿಯೋರು. ಅಲ್ಲಿ ಮೊಸ್ಲೆ ಹೆಂಗ್ ಹಿಡಿದವರು ಅಲ್ಲಿ. ಹಬ್ಬ ಸೂಪರ್ ಆಗಿ. ಇವಾಗ ನಾನು ಕೂಡ ಒಳಗಡೆಗೆ ಹೋಗ್ಬೇಕು ಅಂತ ಇದ್ದೀನಿ. ನೀರು ಯಾಕಂದ್ರೆ ಕಡಿಮೆ ಬರ್ತದೆ. ನೀರು ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಹಂಗ ಪುಣ್ಯ ತುಂಬ್ರು ಮೈಸೂರು ಮಹಾರಾಜರು ನಮ್ಮ ಸರ್ವೆಂಬಿ ಅವರು ಮಾಡಿದ ಪುಣ್ಯದ ಕೆಲಸಕ್ಕೆ ಇವತ್ತು ನಾವು ತೆಂಪಾಗಿ ಈಜ ಹೊಡಿತಾ ಇದ್ದೀವಿ. ಬನ್ನಿ ಹೆಗರ್ತೀನಿ. ಇವ್ರ ಹೆಸರು ರಾಕೆಟ್ ಅಂತ. ಯಾಕೆ ಅಂದ್ರೆ ಇವರು ಗಾಡಿನ ಯಾವತ್ತೇ ಅಲ್ಲಿ ನಿಧಾನ ಕೊಡ್ಸಲ್ಲ. ಇವರು ರಾಕೆಟ್ ಸ್ಪೀಡಲ್ಲಿ ಬರ್ತಾರೆ. ಇವ್ರ ಹೆಸರು ಅಸೇತ್ ಕುಮಾರ್ ಸರ್ನಾಯಕ್ ಅಂತೇಳಿ. ಇವ್ರ ಹೆಸರು ರಾಜೇಶ್ ಅಂತೇಳಿ. ಇಟ್ಕೊಳ್ಳಿ ಅಷ್ಟ. ನಾವು ಒಂಚೂರು ವಿಡಿಯೋ ಮಾಡ್ಬೇಕಾಯ್ತು. ಇಟ್ಕೊಳ್ಳಿ ದಯವಿಟ್ಟು. ನೋಡ್ರಿ, ಇಲ್ಲೇ ಸಿಂಹ ಇಲ್ಲದೆ ನೋಡೋ ಒಂಚೂರು ವಿಡಿಯೋ ಹೊಡೆಯ ನೋಡಿ. ನನ್ನ ಜೀವ ಅವನು. ಯಾವತ್ತೇ ಅಲ್ಲಿ ಇವತ್ತು ಅಂತಲ್ಲ, ವಿಡಿಯೋ ಮಾಡೋದಕ್ಕೆ ಯಾವತ್ತೇ ಆದ್ರೂ ಸಪೋರ್ಟ್ ಮಾಡ್ತಾನೆ. ನನ್ನ ಜೀವ ಅದು. ಈಗ ನೋಡಿ, ನಾನು ಇಲ್ಲಿಂದ ಟೈ ಬೀಳ್ತೀನಿ. ಅದು ಹೆಂಗ್ ಬೀಳ್ತೀನಿ ಅಂತಂದ್ರೆ, ಪಿಯಾ ಹಿಂಗ್ ಹಿಡಿಬೇಕು. ನೋಡಿ, ನಾನು ಇವಾಗ ಇಲ್ಲಿಂದ ಡೈ ಬೀಳ್ತೀನಿ. ಹೆಂಗ್ ಬೀಳ್ತೀನಿ ಅಂತಂದ್ರೆ, ಇಲ್ಲಿಂದ ನಿಂತ್ಕೊಂಡು ತಾಳಾಗಿ ಬೀಳ್ತೀನಿ. ಕೆಳಗಡೆ ಜಾಸ್ತಿ ಆಳ ಇಲ್ಲ. ಒಂದ್ 3-4 ಕಡೆ ಇರುವಾಗ ತಲೆ ಹೊಡೆದೈತದೆ, ರಕ್ತ ಚುಳ್ಳು ನಾರು ಬಿಡ್ತದೆ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಒಂಚೂರು ಯೋಚನೆ ಮಾಡಿ ಹೆಂಗ್ ಬೀಳೋದು ಅಂತ ಪ್ಲಾನ್ ಮಾಡ್ಕೊತೀನಿ. ಇವಾಗ ನಾನು ಡೈಲಾಗ್ ಕೇಳಿ ಬೀಳ್ತೀನಿ. ಹೆಂಗ್ ಡೈಲಾಗ್ ಕೇಳೋನು? ಖುಷಿಯಾಗಿದ್ದಾಗ ದೇವರು ಮೈ ಮರ್ತಿ ಎಂತೆಂಥವ್ರು ಸೃಷ್ಟಿಸ್ತಾನೆ, ಕೋಪ ಬಂದಾಗ ಮಾತ್ರ ನನ್ನಂತ ಸೃಷ್ಟಿ ಮಾಡ್ತಾನೆ. ನೆಕ್ಸ್ಟ್ ಇದು ದರ್ಶನ್ ಇರೋಣ. ಹೆಣ್ಮಕ್ಳು ಹಣೆಗೆ ಇಟ್ಕೊಳ್ಳೋ ಅರ್ಶನ ಕುಂಕುಮ ಕನ್ನಡ ಬಾವುಟ ಆರಿಸ್ತಾರ. ನಾವು ಬಾವುಟ ಮುಟ್ಟಿದ್ರೆ ಬಿಡಲ್ಲ, ಇನ್ನು ಹೆಣ್ಮಕ್ಳು ಮುಟ್ಟಿದ್ರೆ ಬಿಡ್ತೀವ. ಸುದೀಪ್ ಸರ್ದು ಮೈ ಮರ್ತಿ ಎಂತೆಂಥವ್ರು ಸೃಷ್ಟಿದಂತೆ, ಕೋಪ ಬಂದಾಗ ಮಾತ್ರ ಇಂಥವ್ರನ್ನ ಸೃಷ್ಟಿ ಮಾಡ್ತಾನಂತೆ. ಆಮೇಲೆ ಇನ್ನೊಂದು ಯಾವ್ದ? ಈಗ ನೆಕ್ಸ್ಟು ಇದು ಮುಂದೆ ಟ್ಯಾಕ್ಸಿ ಡ್ರೈವರ್. ಯಾರೋ 10 ಜನ ನೋಡಿದ್ರು ನೋಡಿದ 10 ಜನ ನೋಡಿ. ನೀನ್ ಬಾ ಅಂದ್ರೆ ಬರ್ತೀನೋ ಗೊತ್ತಿಲ್ಲ. ಹೆಂಗು ಬತ್ತಿ ಅಂತಂದ್ರೆ ನಿಮ್ಮ ಅಪ್ಪದಾರ್ಗೂ ಬರ್ತೀನಿ.
ಈ ಗೆರೆ ದಾಟಿ ನೀನು ಬರ್ಬೇಡ, ಈ ಗೆರೆ ದಾಟಿ ನಾನು ಬರಲ್ಲ. ನೆಕ್ಸ್ಟ್ ಒಂದು ಅಪ್ಪು. ಚಿಕನ್ ಚಿಕನ್ ಏಯ್, ಚಿಕನ್ ಇರ್ಲಿ. ಚಿಕನ್ ಐತೆ. ಒಪ್ಪುದು. ಪಟಾಕಿ ಯಾರ್ದಾಗಿರ್ಲಿ ಅಣ್ಸೋರ್ ನಾವೇ ಆಗಿರ್ಬೇಕು, ಅಚ್ಚೋರ್ ನಾವೇ ಆಗಿರ್ಬೇಕು. ಇದು ನಮ್ಮ ಬಾಳದ ಕಲ್ವೇ ದೀಪಾವಳಿ ಬಂದೇ ಬರ್ತದೆ. ನಾವು ಪಟಾಕಿ ಹಚ್ಚೋಣ. ಆಮೇಲೆ ಫ್ಲೈಟ್ ಅಕ್ಕ ಮಾನವರಿ ಕಲ್ದ ಏನ್ ಬಿಡ್ಕತ್ತ ಇವಾಗ ನಾವು ಇಲ್ಲಿಂದ 3 ಜನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂತಹನ ಹೂಡಿದ್ದಾರೆ. ಯಾವ ತರ ಅಂತ ಹೇಳಿದ್ರೆ ಇಲ್ಲಿ ಮುಳುಗಿ ಯಾರು ತುಂಬಾ ದೂರ ಹೋದರು ಅಂತ ಒಳಗಡೆ ಉಸಿರು ಕಟ್ಕೊಂಡು. ರೆಡಿ ರೆಡಿ, ಒಂದು ನಿಮಿಷ ಹೇಳಿ. ರೆಡಿ 1 2 3 ಸ್ಟಾರ್ಟ್. ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳೇ, ಲಾಸ್ಟ್ ಅಲ್ಲಿ ಒಂದು ನಾವು ಬಾವಿಗೆ ಈಜು ಹೊಡಿಯಕ್ ಹೋಗಿದ್ದು. ಅದು ಎಲ್ಲಿ ಅಂತ ಹೇಳಕ್ ಆಗಿರ್ಲಿಲ್ಲ, ಯಾಕೆಂದ್ರೆ ಒಣರು ಕೆರೆ ತಗೊಂಡು ಹೊಡಿಯೋರು. ಇವಾಗ ನಾವು ದೊಡ್ಡಕಾಲೆ ಬಂದಿದ್ವಿ. ಈ ದೊಡ್ಡಕಾಲೆ ಎಲ್ಲಿದೆ ಅಂತ ಹೇಳ್ತೀನಿ, ಬನ್ನಿ. ನಾವು ಬಂದಿರೋದು ಹೊಸಕಾವಿ. ಕಾವೇರಮ್ಮ ಕಾಪಾಡಮ್ಮ, ಈ ದೋಣಿಯ ತೇಲಿಸು, ಈ ದೋಣಿಯ ತೇಲಿಸು. ಬಾಯಿ ಗುಲಾಬಿಲ್ಲ ಇವ್ರ ಜಯಂತಿಲ್ಲ, ಬಾಯಿ ಗುಲಾಬಿಲ್ಲ ಹೇಳ್ತಿಲ್ಲ. ನೆಮ್ಮದಿಗೆ ಮತ್ತೊಂದು ಹೆಸರು. ನಾನು ರಾಪ್ ಸಾಂಗ್ ಬರೀತೀನಿ, ಇವಾಗ ಆಡ್ತೀನಿ, ಎಲ್ಲ ನೋಡ್ಕೊಂಡು ಕೇಳ್ಕೊಂಡು ಆರಾಮಾಗಿ ಆಗಿಬಿಡಿ. ಇವಾಗ ಜಗವೆಲ್ಲ ನಿನ್ನ ನೆನಪಿದೆ. ರಾಪ್ ಸಾಂಗ್ ಬರೀತೀನಿ, ನೀನು ಹಾಡು ಕೇಳಬೇಕು, ನೀನು ತಾಕತ್ತಿಲ್ಲ ಕೇಳು, ಬಿಟ್ಟು ಹಾಡು ಬಿಡು. ನಾವು ಈಗ ಬಂದಿದ್ದೇವೆ ದೊಡ್ಡ ಕಾಲದಲ್ಲಿ ಈಜ ಹೊಡೆಯೋದಕ್ಕೆ. ಎಲ್ಲರೂ ನೋಡಬೇಕು. ನೋಡಿ, ಇಲ್ಲಿಗೆ ನೀರು ಬರೋದಕ್ಕೆ ಜನ ಯಾರು ಅಲ್ಲ, ನಮ್ಮ ವಿಶ್ವೇಶ್ವರಯ್ಯರವರು, ಮಹಾರಾಜರವರು. ಅವರಿಗೆ ಇಲ್ಲಿಂದಾನೇ ನಮಸ್ಕಾರ ಮಾಡುತ್ತೇವೆ ನಾವು. ಧನ್ಯವಾದಗಳು ವೀಕ್ಷಕ ಮಹಾಪ್ರಭುಗಳೇ. ಇಲ್ಲಿಗೆ ನಮ್ಮ ಇವತ್ತಿನ ಈಜಾಟ ಮುಗೀತು. ಇವಾಗ ಎಲ್ಲರೂ ಒಯ್ತಾ ಇದೀವಿ. ಎಲ್ಲರೂ ಬಾಯ್ ಹೇಳ್ಬಿಡಿ. ಮತ್ತೊಮ್ಮೆ ಸಿಗೋಣ. ಮೊದಲನೇ ಬಾರಿಗೆ ಯಾರು ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ರಿ ಬಲ ಮಾಡ್ಕೊಳ್ಳಿ. ಯಾರು ಮೊದಲನೇ ಬಾರಿಗೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಅಂತ ಬೆಳೆಸ್ಕೊಡಿ. ಎಲ್ಲರಿಗೂ ಧನ್ಯವಾದಗಳು.